ಇಲ್ಲಿ ಸ್ವಿಚ್ ನಾಗ ಕನೆಕ್ಷನ್ ಇರುತ್ತೆ. ಓಕೆ, ಆನ್ ಮಾಡಿದಾಗ ಇದು ಡಿಸ್ಕ್ ತಿರುಗುತ್ತೆ. ನೋಡಿ ವಾವ್, ಇಲ್ಲಿ ಒಂದು DJ ಇದ್ದಾರೆ ಅಂತ ಅನ್ಕೋಬೇಡಿ, ಇದು ಆಟೋಮೆಟಿಕ್ ಆಗಿ ಮೂವ್ ಆಗಿ ಸ್ಟಾರ್ಟ್ ಆಗಿದೆ. ಅವಾಗ ಇದು ರೋಟಿಯ ಚಕ್ರ. ವಾವ್, ಡಿಸ್ಕ್ ಸ್ಟಾರ್ಟ್ ಆಗಿದೆ ನೋಡಿ ತಿರ್ಗಕ್ಕೆ. ನಮಸ್ಕಾರ. Hello sir, I'm Sinchana Raikar. I'm from 9th English Medium. ಸ್ವಲ್ಪ ಸ್ಲೋ ಆಗಿ. Okay. ಏನು ಹೆಸರು? So Sinchana Raikar ಅಂತ ನನ್ನ ಹೆಸರು. ಸಿಂಚನಾ ರೈಕರ್. ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದೆ. 9th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀರಾ? ಮತ್ತೆ ನಿಮ್ಮ ಜೊತೆ ಯಾರಿದ್ದಾರೆ? ನಮ್ಮ ಜೊತೆ ನವೀನ್ ಅಂತ ಹೇಳ್ಕೊಂಡು ಹೋಗ್ತೀನಿ. ಹಾಯ್ ನವೀನ್. Hi, my name is Naveen Jayacharya. ಓಕೆ, ಕನ್ನಡದಲ್ಲಿ ಹೇಳ್ಬೇಕು. ಓಕೆ, ಸೂಪರ್. ಇವಾಗ ಈ ಮಾಡೆಲ್ನ ಹೆಸರೇನಮ್ಮ? ಈ ಮಾಡೆಲ್ ಹೆಸರೇನಂತ ಹೇಳಿದ್ರೆ ರೋಟಿ ಮ್ಯಾಟಿಕ್ ಅಂತ ಹೇಳ್ಕೊಂಡು. ರೋಟಿ ಮ್ಯಾಟಿಕ್. ಓಕೆ, ರೋಟಿ ಮ್ಯಾಟಿಕ್ ಸೂಪರ್. ಚಾರ್ಟ್ ನೋಡ್ಬೋದು ನೀವು. ಓಕೆ, ಒಂದು ನಿಮಿಷ ನೋಡ್ಕೊಂಡು ಬಂದ್ಬಿಡೋಣ ಚಾರ್ಟ್ನ. ನೋಡಿ, ಆಟೋಮೆಟಿಕ್ ಅಂತ ಕೇಳಿದ್ದೀವಿ, ಸಿನೆಮ್ಯಾಟಿಕ್ ಅಂತ ಕೇಳಿದ್ದೀವಿ. ಇದು ಯಾವುದು? ರೋಟಿ ಮ್ಯಾಟಿಕ್ ಅಂತೆ. ರೋಟಿ ಮ್ಯಾಟಿಕ್ ಹೌ ಡಸ್ ಇಟ್ ವರ್ಕ್ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಅವರು ಬಾಯಲ್ಲೇ ಕೇಳೋಣ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು. ಇದ್ರ ಫೋಟೋಸನ್ನೆಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಓಕೆ, ಇವಾಗ ಮಾಡೆಲನ್ನು ಒಂದು ಸಲ ಹೀಗೆ ಕಣ್ಣಾಯಿಸ್ಕೊಂಡು ಬರೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ಮಾಡೆಲ್ ಇದು ನೋಡಿ. ತುಂಬ ಶ್ರಮವನ್ನು ಕೂಡ ಇಲ್ಲಿ ವಹಿಸಿರೋದು ಕಾಣಿಸ್ತಾ ಇದೆ. ಸಿಂಪಲ್ಲಾಗಿ ಏನೋ ಒಂದು ತಂದು ಇಟ್ಟಿಲ್ಲ ಇಲ್ಲಿ. ಇದಕ್ಕೆ ವುಡ್ನ ಒಂದು ವರ್ಕ್ ಕೂಡ ಕಾಣಿಸ್ತಾ ಇದೆ. ಬಹುಶಃ ಇದರ ಹಿಂದೆ ತುಂಬ ಶ್ರಮ ಇರೋದಂತೂ ಖಂಡಿತವಾಗಿಯೂ ಇದೆ. ಅದರ ಒಂದು ಎಕ್ಸ್ಪ್ಲನೇಷನ್ನ ಈಗ ನಮ್ಮ ವಿದ್ಯಾರ್ಥಿಯವರು ಹೇಳ್ತಾರೆ. ಬನ್ನಿ, ಹೇಗೆ ವರ್ಕ್ ಆಗುತ್ತೆ ಇದು? ಹೇಗೆ ವರ್ಕ್ ಆಗ್ತದೆ ಅಂತ ಹೇಳ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಸೈಲೆಂಟಾಗಿ. ರೊಟ್ಟಿ ಹಿಟ್ಟನ್ನು ನನಗೆ ಇಲ್ಲಿ ಮಧ್ಯ ಡಿಸ್ಕ್ ಹತ್ರ ಇಟ್ಟಿದ್ದೀನಿ. ಎಲ್ಲಿ? ಡಿಸ್ಕ್ ಹತ್ರ ಇಟ್ಟಿದ್ದೀನಿ. ಓಕೆ, ಮೇಲ್ಗಡೆ ಒಂದು ಫಾಯಿಲ್ ಪೇಪರನ್ನು ಹಾಕಿದ್ದೀನಿ. ಓಕೆ, ಒಂದ್ಸಲ ಎತ್ತು ತೋರ್ಸೋಕ್ಕಾಗತ್ತದು? ಓಕೆ, ಹಾಂ. ಈ ಫಾಯಿಲ್ ಪೇಪರನ್ನು ಹಾಕಿ ನಾನು ಸರಿ ಪ್ರೆಸ್ ಮಾಡ್ಕೊಂಡು ಸೆಂಟರಲ್ಲಿ ಫಿಕ್ಸ್ ಮಾಡಿದ್ದೀನಿ. ಸೆಂಟರಲ್ಲಿ ಫಿಕ್ಸ್ ಮಾಡಿದ್ದೀರಾ? ಫಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಈಗ ಈ ಒಂದು ಹೋಲ್ಡರ್ ಏನು ಉಂಟಲ್ಲ, ಈ ಹೋಲ್ಡರ್ ಏನು ಉಂಟಲ್ಲ ಅದನ್ನು ಮೇಲ್ಗಡೆ ಇರ್ತೀನಿ. ಓ, ಮೇಲ್ಗಡೆಯಿಂದ ಬಂದು ಪ್ರೆಸ್ ಮಾಡ್ತಾ ಇದೆಯಾ ಅದು? ಇಲ್ಲ, ಪ್ರೆಸ್ ಮಾಡಲ್ಲ. ಇದು ಕನೆಕ್ಷನ್ ಕೊಟ್ಟಿದ್ದೀನಿ ಮೋಟರಿಂದ. ಇಲ್ಲಿ ಸ್ವಿಚ್ ನಾಗ ಕನೆಕ್ಷನ್ ಇರುತ್ತೆ. ಓಕೆ, ಆನ್ ಮಾಡಿದಾಗ ಇದು ಡಿಸ್ಕ್ ತಿರುಗುತ್ತೆ. ನೋಡಿ ವಾವ್, ಇಲ್ಲಿ ಒಂದು DJ ಇದ್ದಾರೆ ಅಂತ ಅನ್ಕೋಬೇಡಿ, ಇದು ಆಟೋಮೆಟಿಕ್ ಆಗಿ ಮೂವ್ ಆಗಿ ಸ್ಟಾರ್ಟ್ ಆಗಿದೆ. ಅವಾಗ ಇದು ರೋಟಿಯ ಚಕ್ರ. ವಾವ್, ಓಕೆ. ಅದು ಇವಾಗ ಅದು ತಾಗ್ಬಿಟ್ಟು ಅದನ್ನು ಅಗಲ ಮಾಡ್ತಾ ಇದೆಯಾ ರೋಟಿನ? ಓಹೋ, ಸರಿ. ಅದು ಯಾಕೆ ಹಾಗೆ ಆಗುತ್ತೆ? ಅದು ಯಾವ ಥರ ಅದು ಕನೆಕ್ಟಿವಿಟಿ ಇದೆ ಅದಕ್ಕೆ? ಕನೆಕ್ಟಿವಿಟಿ ಅಂತ ಹೇಳಿದ್ರೆ ಈಗ ಇಲ್ಲಿ ಮೋಟರ್ನ ಫಿಕ್ಸ್ ಮಾಡಿದ್ದೀನಿ. ಮೋಟರ್ ಈ ಡಿಸ್ಕ್ ಜೊತೆ ಫಿಕ್ಸ್ ಆಗುತ್ತೆ. ಈ ಒಂದು ಡಿಸ್ಕ್, ಇದು ವುಡ್ಡಿನ ಡಿಸ್ಕ್ ಇದು? ವುಡ್ಡಿನ ಡಿಸ್ಕ್. ಡಿಸ್ಕ್ ಇಂದ ಫಿಕ್ಸ್ ಆಗಿ ಮೋಟರ್ ಹೆಂಗೆ ತಿರುಗ್ತದೋ ಈಗ ನೀವು ರಾತ್ರಿ ನೋಡ್ಬೋದು. ಫ್ಯಾನ್ ಎಲ್ಲ ನಾವು ಫ್ಯಾನ್ ಆನ್ ಮಾಡ್ಕೊಂಡೆ ನಾವು ಮಲ್ಗಿರ್ತೀವಲ್ವಾ? ಹೌದು. ಅವಾಗ ರಾತ್ರಿಯಿಂದ ಬೆಳಿಗ್ಗೆ ತನಕ ತಿರುಗ್ತಾನೆ ಇರ್ತದೆ. ಅದೇ ಮೋಟರ್ನ ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಏನಂದ್ರೆ ಈ ಕೆಳಗಡೆ ಅದೇ ಮೋಟರ್ನ, ಫ್ಯಾನಿನ ಮೋಟರ್ನ ಇಲ್ಲಿ ಕೆಳಗಡೆ ಫಿಕ್ಸ್ ಮಾಡಿದ್ದೀನಿ. ಓಕೆ, ಫ್ಯಾನಿನ ಮೋಟರ್ ಕೆಳಗಡೆ ಇರೋದು. ಓಕೆ, ಮೋಟರ್ನ ಫಿಕ್ಸ್ ಮಾಡಿದ್ದೀನಿ. ಸೊ ಇದರಿಂದ ಯಾವಾಗ ನಾವು ಇಲ್ಲಿ ಕನೆಕ್ಷನ್ ಕೊಡ್ತೀವಲ್ವಾ? ಹೌದು. ಕನೆಕ್ಷನ್ ಕೊಟ್ಟಾಗ ಪವರ್ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ಈ ಮೋಟರ್ ತಿರುಗಾಗ ಇದು ತಿರುಗುತ್ತೆ. ಹಾಗೆ ಇಲ್ಲಿ ಕೆಳಗಡೆ ಇಟ್ಟಿದ್ದು ತಿರುಗಿ ಕಡೆ ನೆಕ್ಸ್ಟ್ ಫ್ಲಾಟ್ ಆಗಿ ಒಂದು ರೊಟ್ಟಿ ಅಥವಾ ಚಪಾತಿ ಶೀಟ್. ಓಹೋ, ಎಷ್ಟು ಪರ್ಸೆಂಟ್ ರೌಂಡ್ ಬರುತ್ತೆ ಇದು? ಒಂದು ಹೀಗೆ ಒಂದು ಡೆಮೋ ನೋಡಿದಾಗ ಇಷ್ಟು ದೊಡ್ಡ ಬಂತು. ವಾವ್, ನೋಡಿ ಚಂದ್ರನ ಆಕೃತಿಯಲ್ಲಿ ಹೇಗೆ ರೆಡಿಯಾಗಿ ಬಂದಿದೆ ಇದು. ಇವನ್ ನಾವು ಕೈಯಲ್ಲಿ ಮಾಡ್ತಾ ಹೋದ್ರೂ ಕೂಡ ಇಷ್ಟೊಂದು ರೌಂಡ ಮಾಡೋದು ಸ್ವಲ್ಪ ಟಫೇ ಆಗುತ್ತೆ, ಪ್ರಾಕ್ಟೀಸ್ ಬೇಕಾಗುತ್ತೆ. ಬಟ್ ಈ ಒಂದು ಟೂಲ್ನಲ್ಲಿ ಇದನ್ನು ರೆಡಿ ಮಾಡಿದ್ದಾರೆ. ಅವ್ರನ್ನ ಮತ್ತೆ ಏನು ಸ್ಪೆಷಲ್ ಅಂತ ಇದು ಅಂದ್ಬಿಟ್ಟು ಈಗ ಬ್ಯಾಚುಲರ್ಸಿಗೋಸ್ಕರ ಅವರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಬ್ಯಾಚುಲರ್ಸಿಗೆ ಸಜೆಸ್ಟ್ ಮಾಡ್ತೀರಾ? ಯಾಕಂತ ಹೇಳಿದ್ರೆ ಈಗ ಅವ್ರ ಮನೇಲಿ ಇರ್ತಾರೆ, ಅಂದರೆ ತನ್ನ ಪೇರೆಂಟ್ಸ್ ಎಲ್ಲ ಬಿಟ್ಕೊಂಡು ಬೇರೆ ಕಡೆ ಎಲ್ಲ ಕೆಲಸ ಮಾಡಕ್ಕೆ ಹೋಗ್ತಾರೆ. ಕೆಲಸ ಮಾಡಕ್ಕೆ ಹೋದಾಗ ಅವರಿಗೆ ಅವರೇ ತಿಂಡಿ ಮಾಡ್ಕೋಬೇಕಾಗ್ತದೆ. ಅವಾಗ ರೊಟ್ಟಿ ಮತ್ತೆ ಇದು ಮಾಡುವಾಗ ಒಂದ್ಸಲಿ ಇಂಡಿಯಾ ಮ್ಯಾಪ್, ಒಂದ್ಸಲಿ ಪಾಕಿಸ್ತಾನ ಮ್ಯಾಪ್, ಒಂದ್ಸಲಿ ಚೀನಾ ಮ್ಯಾಪ್ ಹಾಕೊಂಡು ಹಂಗೆ ಉಳಿದೋಗ್ತದೆ. ಅದಕ್ಕೋಸ್ಕರ ಈ ರೋಟಿ ಮ್ಯಾಟಿಕ್ ಏನಂತ ಹೇಳಿದ್ರೆ ಅದು ಸರ್ಕಲ್ ಆಗಿ ಒಂದು ಚೆನ್ನಾಗಿದ್ದು ರೋಟಿನ ಪ್ರಿಪೇರ್ ಮಾಡಿ ಅವ್ರಿಗೆ ತಿನ್ನುವಂಥ ಒಂದು ಪದಾರ್ಥ ಆಗಿ ಹೊರಗೆ. ಓಕೆ, ನೋಡಿ ಬೇರೆ ಬೇರೆ ದೇಶದ ಒಂದು ನಕಾಶೆ ಇದರಲ್ಲಿ ರೆಡಿ ಆಗುತ್ತೆ. ನಮಗೆ ಪ್ರಾಕ್ಟೀಸ್ ಇಲ್ಲ ಅಂತಂದರೆ ಅಲ್ಟಿಮೇಟ್ಲಿ ಅದು ಅಮೀಬಾ ಆಗಿ ಎಂಡ್ ಆಗೋ ಒಂದು ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಇವರು ಹೇಳ್ತಾ ಇದ್ದಾರೆ ಇದರಿಂದ ಒಂದು ರೌಂಡ್ ಆಗಿರುವಂಥ ಮತ್ತು ಭಾಳ ಈಸಿಯಾಗಿ ಮಾಡುವಂಥ ಒಂದು ಟೂಲ್ಸನ್ನು ನಾವು ಇದೇ ಒಂದು ಮಾಡೆಲಿಂದ ಮಾಡ್ಕೋಬೋದು. ಮತ್ತು ತುಂಬ ಕಿಚನ್ ಫ್ರೆಂಡ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ನಮಗೆ ಡೆಮೋ ತೋರಿಸಿ. ಇವಾಗ ಬೇರೆ ಹಿಟ್ಟಿದೆ ನಿಮ್ಮ ಹತ್ರ, ಇದನ್ನೇ ಮತ್ತೊಮ್ಮೆ ಬೇಕಿದ್ರೆ ರೌಂಡ ಮಾಡಿ ನೋಡೇ ಬಿಡೋಣ. ಡಿಸ್ಕ್ ಸ್ಟಾರ್ಟ್ ಆಗಿದೆ ನೋಡಿ ತಿರ್ಗಕ್ಕೆ.
ಕೇವಲ 10 ಸೆಕೆಂಡ್ನಲ್ಲಿ ಈ ಒಂದು ಆಕಾರಕ್ಕೆ ಬಂದಿದೆ. ಬಹುಶಃ ಈಗ ಅವರು ಅದನ್ನು ಸೆಂಟ್ರಲ್ಲಿ ತಂದು ಮತ್ತೊಂದು ಸಲ ಇಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಆಗಲೇಬೇಕಂದ್ರೆ ಇನ್ನೂ ಸ್ವಲ್ಪ ನಾವು ಆ ಮಿಷಿನಲ್ಲೇ ಇಟ್ಕೊಂಡು ಮಾಡಿ ನೋಡೋಣ. ಇವಾಗ ಇನ್ನೂ ಸ್ವಲ್ಪ ಆಗಲೇಬೇಕು ನನಗೆ. ಎಷ್ಟಾಗಲೇಬೇಕು ಅಷ್ಟಲ್ವಾ? ಓಕೆ ಓಕೆ. ಇಲ್ಲೇನು ತುಂಬ ಪ್ರೆಸ್ ಮಾಡಬೇಕಾಗಿಲ್ಲಲ್ಲ? ಇಲ್ಲ ಸೆಂಟ್ರಲ್ಲಿ ಪ್ರೆಸ್ ಮಾಡಬೇಕು, ಆವಾಗ ಫೋರ್ಸ್ ಕರೆಕ್ಟಾಗಿ ಅಪ್ಲೈ ಹಾಕೊಂಡು ಇನ್ನೂ ಇದು ಅಗ್ಲಾಗ್ತದೆ. ಓ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ವೆರಿ ಗುಡ್. ಸಾಕು, ನಿಲ್ಲಿಸಿ, ನನಗಿಷ್ಟ ಆಗಲ್ಲ, ಸಾಕು. ರೋಟಿ ರೆಡಿ ಆಗಿದೆ. ವೆರಿ ಗುಡ್. ಇದನ್ನು ಡೆಫಿನೆಟ್ಲಿ ಕಿಚನ್ನಲ್ಲಿರೋ ಎಲ್ಲರೂ ಮತ್ತು ಈಗ ಅಡುಗೆಯನ್ನು ಇಷ್ಟಪಡೋರಿಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೋತೀನಿ ನಾನು. ಇದನ್ನು ಪ್ರಿಪೇರ್ ಮಾಡೋಕ್ಕೆ ಎಷ್ಟು ದಿವಸ ತಗೊಂಡ್ರೆ, ಹೇಗೆ ಪ್ರೇರಣೆ ಆಯಿತು ನಿಮಗೆ? ಆ್ಯಕ್ಚುಲಿ ನಾನು ಅದನ್ನು ಪ್ರಿಪೇರ್ ಮಾಡೋಕ್ಕೆ ಒಂದು 2 to 3 days ತೊಗೊಂಡೆ. ಬಟ್ ಇದನ್ನೆಲ್ಲ ವುಡ್ಡಿಂದೆಲ್ಲ ಮೊದಲೇ ರೆಡಿ ಇತ್ತಾ ನಿಮ್ಮ ಹತ್ರ? ಏನು ಇಲ್ಲ, ಈ ವುಡ್ಡನ್ನು ನಾವು ಇಷ್ಟು ಮೆಷರ್ಮೆಂಟ್ ಅಂತ ಹೇಳ್ಕೊಂಡು ನಾವು ರೆಡಿ ಮಾಡೋಕೆ ಕೊಟ್ಟಿದ್ದು. ಓಕೆ. ಸೊ ಅವರು ನಮ್ಮ ಹತ್ರ ಮಷಿನ್ಸ್ ಇರಲ್ಲ, ಸೊ ರೆಡಿ ಮಾಡ್ಕೊಂಡು ಅವ್ರು ನಂಗೆ ಕೊಟ್ಟಿದ್ದು. ಆ್ಯಂಡ್ ದೆನ್ ಮೋಟರ್ನ ನಾನು ಮತ್ತು ನನ್ನ ಜೂನಿಯರ್ ನಾನು ಇಬ್ಬರು ಸೇರಿಕೊಂಡು ಮೋಟರನ್ನು ಫಿಕ್ಸ್ ಮಾಡಿಕೊಂಡು ಇದನ್ನು ಪ್ರಿಪೇರ್ ಮಾಡ್ಕೊಂಡು ಇರ್ತಂದೆ. ಓಕೆ, ಗುಡ್. ಸೊ ಇನ್ಸ್ಪೈರ್ ಆಗಿದ್ದು ಹೇಗಂತ ಹೇಳಿದ್ರೆ, ಈಗ ಖಾನಾವಳಿ ಅಂತ ಒಂದು ಪ್ಲೇಸಸಲ್ಲಿ ಸೊ ಇಂಥ ಒಂದು ರೋಟೀಸ್ ಅಲ್ಲಿ ಪ್ರಿಪೇರ್ ಆಗೋದಂದ್ರೆ ಜಾಸ್ತಿ ರೋಟೀಸ್ ಬೇಕಾಗಿರ್ತದೆ. ಈಗ ನಮಗೆ ಒಂದು ರೋಟಿ ಬೇಕಂತ ಹೇಳಿದ್ರೆ ಕೈಯಿಂದ ಮಾಡಕ್ಕೆ ಹೋದ್ರೆ ಅದು 3 ನಿಮಿಷ ಹಾಗೆಲ್ಲ ಏನಾದರೂ ಆಗ್ತದೆ. ಆದರೆ ರೋಟಿ ಮ್ಯಾಟಿಗಿಂದ ನಾವು ಪ್ರಿಪೇರ್ ಮಾಡಕ್ಕೆ ಹೋದಾಗ ನಾವು ಒಂದು 2 3 ರೋಟೀಸ್ 1 ನಿಮಿಷದಲ್ಲಿ ಮಾಡ್ಬೋದು. 1 ನಿಮಿಷದಲ್ಲಿ 3 ರೋಟಿನ ಮಾಡ್ತೀರಾ? 3 ರೋಟಿ ಮಾಡ್ತೀವಿ. ವೆರಿ ಗುಡ್. ಸೊ 1 ನಿಮಿಷದಲ್ಲಿ ಮಾಡ್ಬೋದು. ಸೊ ಇದರಲ್ಲಿ ಸೂಪರ್ ಫಾಸ್ಟ್ ಆಗಿ ಟೈಮ್ ಒಂದು ಕನ್ಸ್ಯೂಮ್ ಆಗಲ್ಲ ಜಾಸ್ತಿ. ಆ್ಯಂಡ್ ಮತ್ತೆ ಎಲೆಕ್ಟ್ರಿಸಿಟಿನ ಜಾಸ್ತಿ ತಗೊಳ್ಳಲ್ಲ ಇದು. ಎಕ್ಸ್ಪೆನ್ಸ್ ಜಾಸ್ತಿ ಆಗಿರಲ್ಲ. ಕಮ್ಮಿ ರೇಟಲ್ಲೇ ನಾವು ಇದನ್ನ ಮಾಡ್ಕೊಂಡು ಮುಗಿಸ್ಬೋದು. ಮನೆಯಲ್ಲೇ ರೆಡಿ ಮಾಡ್ಕೊಂಡು ಮಾಡ್ಬೋದು ಅಂತೀರಾ? ಓಕೆ, ಗುಡ್. ನೋಡಿ, ನಾನು ಇವಾಗ ಇದನ್ನ ಕೊಡ್ತಾ ಇದ್ರು ಅಂತಿದ್ರೆ ಇವಾಗಲೇ ಎತ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇನ್ನೂ ಅದು ಜಜ್ಮೆಂಟ್ ಆಗಿಲ್ಲ, ಮತ್ತೆ ಜಡ್ಜಸ್ ಬರೋರು ಇದ್ದಾರೆ ಮೆಜರ್ ಮಾಡೋಕ್ಕೆ. ಸೊ ಹಾಗಾಗಿ ಇದನ್ನ ಇಲ್ಲೇ ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನು ನಮಗೆ ಎಕ್ಸ್ಪ್ಲೇನ್ ಮಾಡಿದಂಥ ವಿದ್ಯಾರ್ಥಿಯವರಿಗೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಓಕೆ, ಬಾಯ್. ಥ್ಯಾಂಕ್ ಯು. Some kind of butterfly, baby, you give me midnight. You whip up my appetite, don't leave me here high and dry. Oh.